ಇವತ್ತು ನಾನು ಲಂಚ್ ಪ್ಲೇಟ್ ರೆಸಿಪಿ ತೊಗೊಂಬಂದಿದ್ದೀನಿ. ನಾರ್ತ್ ಇಂಡಿಯನ್ ದಾಲು, ಕುಲ್ಚಾ, ಸ್ಟ್ರೀಟ್ ಫ್ರೈಡ್ ವೆಜಿಟೇಬಲ್ಲು ಮತ್ತು ರೈಸ್. ಇದೆಲ್ಲ ಹೇಗೆ ಮಾಡೋದು ನೋಡೋಣ ಬನ್ನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು 1 ಕಪ್ಪಷ್ಟು ಉದ್ದಿನದು ಕಾಳು ಅಥವಾ ಬೇಳೆ, ಇದು ಸಿಪ್ಪೆ ಇರೋ ಬೇಳೆ ಇರುತ್ತೆ. ಆಮೇಲೆ ಅದ್ರ ಜೊತೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಇದೆ. ಎರಡೂ ನಾನು 4 ಗಂಟೆ ಕಾಲ ನೆನೆಸ್ಕೊಂಡಿದ್ದೆ. ನೆನೆಸ್ಕೊಂಡ್ಮೇಲೆ ಇದನ್ನು ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು 1 ಕಪ್ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಸ್ವಲ್ಪ 5ರಿಂದ 6 ವಿಷಲ್ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಹಾರ್ಡಾಗಿರುತ್ತೆ, ಅದರಿಂದ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನಾನು 1 ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿ ಚಾಪ್ ಮಾಡಿ ಎತ್ತಿಟ್ಕೊತೀನಿ ಒಂದು ಕಡೆಗೆ. ಇವಾಗ ನೋಡಿ, ನಾವು ಅದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬೇಳೆ ಬೆಂದೋಗಿದೆ. ಇವಾಗ ನಾನು ಬೇಳೆನ ಒಂದು ಸತಿ ಮ್ಯಾಶ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಯಾರೆಲ್ಲ ನೋಡ್ತಾಯಿದ್ದೀರೋ, ಇದು ಸ್ವಲ್ಪ ಬೇರೆ ಥರ ಇರುತ್ತೆ, ಬಟ್ ತುಂಬ ಹೆಲ್ತಿ ಬೇಳೆ ಇದು. ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಕುಲ್ಚಾಗೆ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. 2 ಕಪ್ಪಷ್ಟು ಗೋಧಿ ಹಿಟ್ಟು, 1 ಕಪ್ಪಷ್ಟು ಮೈದಾ. ನೀವು ಬೇಕಾದ್ರೆ ಬರೀ ಮೈದಲ್ಲೂ ಮಾಡ್ಬೋದು. ನಾನು ಗೋಧಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಉಪ್ಪು ಮತ್ತು ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಕುಲ್ಚಾ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಈ ಬೇಳೆ ಜೊತೆ ಕುಲ್ಚಾ ರೋಟಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ 2 ಸ್ಪೂನಷ್ಟು ಮೊಸರು, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ಹಿಟ್ಟು ಕಲಿಸ್ಕೋಬೇಕಾಗುತ್ತೆ. ಇದ್ರ ಜೊತೆ ನಾನು 1-2 ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಇದನ್ನು ಸಾಫ್ಟಾಗಿರೋ ಹಿಟ್ಟು ಕಲಿಸ್ಕೋಬೇಕು. ಈ ಥರ ನೀವು ಮಾಡಿ ನೋಡಿ. ರೆಗ್ಯುಲರ್ ಚಪಾತಿ, ರೊಟ್ಟಿ ಅದೆಲ್ಲ ಮಾಡೋಕ್ಕಿಂತ ಇದನ್ನು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ನಾರ್ತ್ ಇಂಡಿಯನ್ ಗ್ರೇವೀಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅಥವಾ ನೀವು ಚಿಕನ್ಗೂ ರೆಸಿಪೀಸ್ಗೂ ಚೆನ್ನಾಗಿರುತ್ತೆ. ಇವಾಗ ನಾನು ಚೆನ್ನಾಗಿ ಅದನ್ನು ಕಲಿಸ್ಕೊಂಡು ನಾದ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಅದನ್ನು ಸವರ್ಕೊಂಡು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಮುಂದೆ ನಾವು ಯೂಸ್ ಮಾಡೋಣ. ಒಂದು ಸ್ವಲ್ಪ ನೆನಿಲಿ ಇದು, ಆವಾಗ ಚೆನ್ನಾಗಾಗುತ್ತೆ. ಈಗ ನಾವು ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ, ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಅದೇ ಕುಕ್ಕರ್ನ ಕಾಯಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪ, ಸಾಸಿವೆ, ಜೀರಿಗೆ, ಆಮೇಲೆ ಫೈನಾಗಿ ಕಟ್ ಮಾಡಿರೋ 1 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ನಾನು. ನೀವು ದೊಡ್ಡದಿಲ್ಲ ಅಂದರೆ ಚಿಕ್ಕದಿದ್ದರೆ 2 ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ. ಅದೆಲ್ಲ ಆದಮೇಲೆ ನಾನು ಸಣ್ಣಗೆ ಕಟ್ ಮಾಡಿರೋ ಬೆಳ್ಳುಳ್ಳಿ, ಶುಂಠಿ ಮತ್ತು ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು 2 ಕೆಂಪೆಂಚಿನಕಾಯಿ, 1 ಪಲಾವ್ ಎಲೆ ಹಾಕ್ಕೊಂಡು ಅದು ಕೂಡ ಈರುಳ್ಳಿನ ಇವಾಗ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ರೆಗ್ಯುಲರ್ ಬೇಳೆ ಸಾರು ಅದೆಲ್ಲ ಮಾಡೋದುವಾಗ ಈ ಥರನೂ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ಇವಾಗ ಅರಿಶಿನ, ಪೆಪ್ಪರ್ ಪೌಡರ್, ಜೀರಿಗೆ ಪೌಡರ್, ಕೆಂಪೆಂಚಿನ ಪುಡಿ, ಧನಿಯಾ ಪುಡಿ, ಇದೆಲ್ಲ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ. ಅದಾದಮೇಲೆ ನಾನು 2 ಸಣ್ಣದಾಗಿ ಕಟ್ ಮಾಡಿರೋ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ನಾನು ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೆ. ಇದನ್ನು ನೀಟಾಗಿ ಎಣ್ಣೆ ಎಲ್ಲ ಮೇಲೆ ಬರೋವರೆಗೂ ಟೊಮ್ಯಾಟೋನ ಬೇಯಿಸ್ಕೋಬೇಕಾಗುತ್ತೆ. ಯಾರೆಲ್ಲ ನೋಡ್ತಾರೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾವು ಕಟ್ ಮಾಡಿ ತಿಕ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು, ಅದನ್ನು ಹಾಕ್ಕೋಬೇಕು. ನಾನು ಈ ದಾಲ್ಗೆ ಮೆಂತ್ಯ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ. ಆದ್ದರಿಂದ ತುಂಬ ಹೆಲ್ತಿ ಕೂಡ. ಮೆಂತ್ಯ ಸೊಪ್ಪು ನೋಡಿ ಈ ಥರ ಚೆನ್ನಾಗಿ ಅದರ ಜೊತೆ ಹೊಂದ್ಕೋಬೇಕು. ಅಲ್ಲಿವರೆಗೂ ಮಾಡಿದ್ಮೇಲೆ ನಾವೀಗ ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ, ಅದನ್ನು ಹಾಕ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ನೀವು ಟ್ರೈ ಮಾಡಿ ನೋಡಿ. ಮೆಂತ್ಯ ಸೊಪ್ಪು ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು. ಇವಾಗ ನಾನು ಇದನ್ನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ಒಂದು ಕಡೆಗೆ. ಇವಾಗ ನಾನು ಸ್ಟ್ರೀಟ್ ಫ್ರೈಡ್ ವೆಜಿಟೇಬಲ್ಸ್ ಮುಂಚೆನೂ ತೋರಿಸಿದ್ದೀನಿ ನನ್ನರಲ್ಲಿ, ಬಟ್ ನಾನು ಇವಾಗ ಲಂಚ್ ಪ್ಲೇಟ್ ಮಾಡ್ತಿರೋದನ್ನು ಒಂದಾದಮೇಲೆ ಒಂದು ತೋರಿಸಿದ್ದೀನಿ. ಎಣ್ಣೆ ಕಾಯಿಸ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಆಮೇಲೆ ಸಣ್ಣಗೆ ಕಟ್ ಮಾಡಿರೋ ಬೆಳ್ಳುಳ್ಳಿ, ಆಮೇಲೆ 1 ಈರುಳ್ಳಿ ಸ್ಲೈಸ್ ಮಾಡಿರೋದು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ.
ಈ ಥರ ತಿನ್ನೋದ್ರಿಂದ ನಿಮಗೆ ಆರೋಗ್ಯಕ್ಕೆ ಕೂಡ ಎಲ್ಲ ತುಂಬ ಒಳ್ಳೆಯದು. ಬೇಳೆ ತರಕಾರಿ ಎಲ್ಲ ಆದಾಗ ನಮಗೆ ವಿಟಮಿನ್ಸು, ಪ್ರೋಟೀನ್ಸು, ಮಿನರಲ್ಸ್ ಎಲ್ಲ ಸಿಗುತ್ತೆ. ಇದೊಂದು ಸ್ವಲ್ಪ ಕಂಪ್ಲೀಟ್ ಮೀಲ್ ಕೂಡ ಅನಿಸ್ಕೊಳ್ಳುತ್ತೆ. ನಾನು ಬೀನ್ಸು, ಕ್ಯಾರೆಟು, ಬೇಬಿಕಾರ್ನ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ತರಕಾರಿ ಇದು ನೀವು ಹಾಕ್ಕೋಬೋದು. ಬಟಾಣಿ, ಆಲೂಗೆಡ್ಡೆ ಕೂಡ ಹಾಕ್ಕೋಬೋದು, ಕಾಲಿಫ್ಲವರು ಏನು ಬೇಕಾದ್ರೂ ಹಾಕ್ಕೊಂಡು. ಇವಾಗ ನಾನು ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಚಿಲ್ಲಿ ಫ್ಲೇಕ್ಸ್ ಇಲ್ಲ, ನೀವು ಚಿಲ್ಲಿ ಪೌಡರು, ಪೆಪ್ಪರ್ ಪೌಡರ್ ಏನು ಬೇಕಾದ್ರೂ ಹಾಕ್ಕೋಬೋದು. ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಹಾಗೆ ಬೇಯಿಸ್ಕೊತಾ ಇದ್ದೀನಿ. ಇವಾಗ 1-2 ನಿಮಿಷ ಬೆಂದ ಮೇಲೆ ನೋಡಿ ಈ ಥರ ಆಗಿದೆ. ಇದಕ್ಕೆ ನಾನು ಇವಾಗ ಒಂದು ಅರ್ಧ ಕ್ಯಾಪ್ಸಿಕಮ್ ಕಟ್ ಮಾಡಿರೋದು ಮತ್ತು ಒಂದು 100 ಗ್ರಾಮಷ್ಟು ಪನ್ನೀರ್ ಕೂಡ ಹಾಕ್ಕೊಂಡಿದ್ದೀನಿ. ಪನ್ನೀರ್ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಒಂದು ಸತಿ ಕ್ಲೀನಾಗಿ ಯೂನಿಫಾರ್ಮಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 2 ಸ್ಪೂನಷ್ಟು ಎಳ್ಳೆ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬ ಹೆಲ್ತಿಯಾಗಿರೋ ರೆಸಿಪಿ. ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ತೊಗೊಂಡು ಅದಕ್ಕೆ 1 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದು ರೆಡಿಯಾಗಿದೆ. ಇಷ್ಟರಲ್ಲಿ ನಮ್ಮದು ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಕೊನೆಗೆ ಗರಂ ಮಸಾಲ ಮತ್ತು ಆಮ್ಚೂರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀವು ಈ ರೆಸಿಪಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕೊನೆಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಫಿನಿಷ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಕುಲ್ಚಾಗೋಸ್ಕರ, ಅದನ್ನು ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ದೊಡ್ಡ ಉಂಡೆ, ಚಪಾತಿ ಮಾಡೋಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಉಂಡೆ ಮಾಡಿ ಇಟ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಈಗ ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಳ್ಳೋಣ. ನಾನೆಲ್ಲ ಮಾಡೋದು ತೋರಿಸಲ್ಲ, 1-2 ಮಾತ್ರ ಮಾಡೋದು ತೋರಿಸ್ತೀನಿ ಹೇಗೆ ಅಂತ. ಒಂದು ಉಂಡೆ ತಗೊಂಡು ಸ್ವಲ್ಪನೇ ಹಿಟ್ಟು ಹಾಕ್ಕೊಳ್ಳಿ. ಹಿಟ್ಟು ಹಾಕ್ಕೊಂಡು ಇದನ್ನು ನಾನು ಸ್ವಲ್ಪ ದಪ್ಪಕ್ಕೆ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ತುಂಬ ತೆಳು ಬೇಡ. ಅದ್ರ ಮೇಲೆ ಇವಾಗ ಕರಿ ಎಳ್ಳು ಮತ್ತು ಕಲೋಂಜಿ ಅಂತ ಬರುತ್ತೆ, ಈರುಳ್ಳಿ ಬೀಜ, ಅದನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಾಗೆ ಸ್ವಲ್ಪ ಇದನ್ನು ತಟ್ಕೊತಾ ಇದ್ದೀನಿ. ಅದ್ರ ಜೊತೆ ನಾನು ಮೊದಲೇ ಕಾಯಿಸಿ ಇಟ್ಕೊಂಡಿದ್ದೆ ತವಾನ, ಅದರ ಮೇಲೆ ಇದನ್ನು ಹಾಕ್ಕೋಬೇಕಾಗುತ್ತೆ. ಯಾರೆಲ್ಲ ನೋಡ್ತಾಯಿದ್ರೋ ಈ ಥರ ನೀವು ಒಂದ್ಸಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಮನೇಲಿ ಒಂದು ಹೊಸ ಥರ ಮಾಡಿದ್ವಿ ಅಂತ ಖುಷಿ ಕೂಡ ಆಗುತ್ತಲ್ಲ. ಆಮೇಲೆ ಒಂದು ಸ್ವಲ್ಪ ನಾನು ನೀರನ್ನು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡಿಬಿಟ್ಟು ಆಮೇಲೆ ಮುಚ್ಚಿಬಿಟ್ಟು ಒಂದು ಅರ್ಧ ನಿಮಿಷದಷ್ಟು ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಇವಾಗ ಈ ಥರ ಆಗಿರುತ್ತೆ ಅರ್ಧ ನಿಮಿಷದಲ್ಲಿ. ಆಮೇಲೆ ಇದನ್ನು ಇನ್ನೊಂದ್ಸತಿ ತಿರುಗಿಸ್ಕೊಂಡು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ನಾನು ಈಗೆಲ್ಲ ಸ್ಮೋಕಿ ಫ್ಲೇವರ್ ಬರಬೇಕಲ್ಲ, ಅದಕ್ಕೆ ಇದನ್ನು ಸ್ಟವ್ ಮೇಲೆ ಡೈರೆಕ್ಟಾಗಿ ಇಟ್ಬಿಟ್ಟು ಕೂಡ ನಾನು ಮಾಡ್ಕೋತೇನೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಉಬ್ಬು ಬರ್ತಾಯಿದೆ. ಈ ಥರನೂ ಒಂದು ಸತಿ ಮಾಡಿ ನೋಡಿದ್ರೆ ಚೆನ್ನಾಗಿರುತ್ತಲ್ವ, ರೆಗ್ಯುಲರ್ ಊಟ ಬದಲು. ನೀವು ಇದನ್ನು ಟ್ರೈ ಮಾಡಿ ನೋಡಿ. ನಾನು ಇದನ್ನು ಕೊನೆಗೆ ಇದರ ಮೇಲೆ ಬೆಣ್ಣೆ ಸವರ್ಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ಲಂಚ್ಗೆ ಮಾಡಿದ್ದೆ, ಎಲ್ಲ ಇಷ್ಟಪಟ್ಟು ಕೂಡ ತಿಂದರು. ಇದನ್ನು ನಾನು ತಟ್ಟೆಗೆ ಹಾಕಿಬಿಟ್ಟು ಬೇಳೆ, ಕುಲ್ಚಾ, ಅನ್ನ, ತರಕಾರಿ ಮಾಡಿರೋದು, ಆಮೇಲೆ ಸೌತೆಕಾಯಿ ಮೊಸರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.